ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ವಿಶೇಷ ವೃತ್ತಿಯಲ್ಲಿ ವಿಶೇಷ ಅನುಕೂಲ, ಸ್ತ್ರೀಯರಿಗೆ ಅಧಿಕಾರದ ಬಲ ಸಿಗ್ತಕ್ಕಂಥದ್ದು, ವಸ್ತು ನಷ್ಟತೆ ಅಪಮಾನವೂ ಇದೆ, ಅದು ಮಾಂದಿ ಕಾರಣದಿಂದಾಗಿ ಉನ್ನತ ಶಿಕ್ಷಣದಲ್ಲಿ ಅನುಕೂಲ. ನೋಡಿ, ವೃತ್ತಿ ಸ್ಥಳದಲ್ಲಿ ಪಂಚಮಾಧಿಪತಿ ಚಂದ್ರ ಸಂಚರಿಸಿದ್ರೆ ಬುದ್ಧಿ ಕೌಶಲ್ಯದಿಂದ ಕಾರ್ಯಕೌಶಲ್ಯದ ಕೆಲಸವನ್ನು ಉನ್ನತವಾಗಿ ಬೇರೆಯವರು ಕೂಡ ಮೆಚ್ಚಿಕೊಳ್ಬೇಕು. ಶತ್ರುಗಳು ಕೂಡ ಹೌದು ಕೆಲಸ ಹೀಗೆ ಮಾಡಬೇಕು ಅಂತ ಆ ರೀತಿಯಲ್ಲಿ ಕೆಲಸ ಮಾಡಿ ತೋರಿಸ್ತೀರ. ಆ ರೀತಿಯ ತುಂಬ ಚೆನ್ನಾಗಿದೆ. ಮತ್ತು ಚಂದ್ರ ಚೆನ್ನಾಗಿರೋದ್ರಿಂದ ಈ ಜಲಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ, ವಾಟರ್ ಸೋರ್ಸಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಬಲ, ಕೌಶಲ್ಯದ ಬಲ ಅದು ಚೆನ್ನಾಗಿದೆ. ಹೆಚ್ಚಿನ ಪ್ರಿಫರೆನ್ಸ್ ಸಿಗ್ತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಅಲ್ಲಿ ಕಾರ್ಯಸಿದ್ಧಿ ಅಂತ ಹೇಳಿದೆಯಲ್ಲ, ಹೀಗಾಗಿ ಕೆಲಸ ಮಾಡಿದ್ರೆ ಅದಕ್ಕೊಂದು ಫಲ ನಿಶ್ಚಿತವಾಗಿರುತ್ತೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ. ವಾರದ ಆದಿಯಲ್ಲಿ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಅಧ್ಯಯನ, ಸಂಶೋಧನೆ ಮತ್ತು ಕಲೆಯಲ್ಲಿ ಆಸಕ್ತಿ ಬರತಕ್ಕಂಥದ್ದು, ಅಥವಾ ಇನ್ನೇನು ನೀವೇ ಅನ್ವೇಷಣೆ ಮಾಡ್ತಕ್ಕಂಥದ್ದು, ಈ ರೀತಿಯ ಒಂದು ಚೆನ್ನಾಗಿದೆ. ಒಳ್ಳೆಯ ರೀತಿಯ ಒಂದು ಶುಭ ಫಲ ಅಂದರೆ ಶುಭ ಕಾರ್ಯ ಪ್ರಾರಂಭಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಈ ವಾರದ ಆದಿಯಲ್ಲಿ ಚೆನ್ನಾಗಿದೆ. ಆದರೆ ಅಷ್ಟಮದ ಮಾಂದಿ ಸ್ವಲ್ಪ ಅಪಮಾನವನ್ನು, ವಸ್ತು ನಷ್ಟತೆಯನ್ನು ತಂದುಕೊಡ್ತಾನೆ. ಹೀಗಾಗಿ ಪ್ರಯಾಣದಲ್ಲಿರ್ತಕ್ಕಂಥವ್ರು ಟ್ರೈನಲ್ಲೋ ಬಸ್ಸಲ್ಲೋ ಎಲ್ಲ ಹೋಗ್ತಾ ಇರ್ತೀರ, ಹುಷಾರು. ನಿಮ್ಮ ವಸ್ತುಗಳ ಬಗ್ಗೆ ಬಿಲಾಂಗಿಂಗ್ಸ್ ಹುಷಾರು, ಎಚ್ಚರ ವಹಿಸಿ. ಉಳಿದ ಹಾಗೆ ಹೆಚ್ಚಿನ ಪಾಲು ವಾರದ ಆದಿಯಲ್ಲಿ ತುಂಬ ಚೆನ್ನಾಗಿದೆ. ನಿಮಗೆ ಹೆಚ್ಚಿನ ಧೈರ್ಯವು, ಕುಜನಿಂದಾಗಿ ಧೈರ್ಯ, ಉತ್ಸಾಹ ಇವೆಲ್ಲ ತುಂಬ ಚೆನ್ನಾಗಿದೆ. ಹೀಗಾಗಿ ಮೀನರಾಶಿಯವರಿಗೆ ವಾರದ ಆದಿ ತುಂಬ ಚೆನ್ನಾಗೇ ಇದೆ. ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ದಿನಸಿ ವ್ಯಾಪಾರದಲ್ಲಿ ಲಾಭ, ಶಿಕ್ಷಣ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅನುಕೂಲ, ಕಾಲಿಗೆ ಸ್ವಲ್ಪ ಬಾಧೆ, ಹೆಚ್ಚಿನ ನಷ್ಟ ಆಗಬಹುದು. ಸಂಗಾತಿಯಲ್ಲಿ ಸಾಮರಸ್ಯ ಚೆನ್ನಾಗೇ ಇದೆ. ನಿಮಗೆ ಸ್ವಲ್ಪ ಕಾಲಿಗೆ ಪೆಟ್ಟಾಗಬಹುದು, ಹೆಚ್ಚಿನ ಖರ್ಚು ಉಂಟಾಗಬಹುದು. ಸ್ತ್ರೀಯರಿಗೆ ಬಹಳ ಮುಖ್ಯವಾಗಿ ಮಕ್ಕಳಿಂದಾಗಿ, ಮಕ್ಕಳ ವಸ್ತುವೋ ಅಥವಾ ವಸ್ತ್ರವೋ ಅಥವಾ ಇನ್ನೇನೋ ಅವರಿಗೆ ಸಂಬಂಧಿಸಿದ ಹಾಗೆ ಹೆಚ್ಚಿನ ಖರ್ಚಾಯ್ತಲ್ಲಪ್ಪ ಅಂತ ಅನಿಸುತ್ತೆ. ಅವ್ರಿಗೆ ಕೊಡಿಸ್ಬೇಕು, ಒಂದಾ ಎರಡಾ ಹೀಗೆಲ್ಲ ಆಯ್ತಲ್ಲ ಈ ವಾರ ಇಡೀ ಅಂತ ಅನಿಸುತ್ತೆ. ಹೆಚ್ಚಿನ ಖರ್ಚನ್ನು ಸೂಚಿಸ್ತಾ ಇದೆ. ಆದರೆ ಸಂಗಾತಿಯಲ್ಲಿ ಸಾಮರಸ್ಯ ಚೆನ್ನಾಗಿದೆ, ಸ್ನೇಹಿತರ ಸಹಾಯ ಸಹಕಾರ ಚೆನ್ನಾಗಿದೆ, ಮತ್ತು ಬಹಳ ಮುಖ್ಯವಾಗಿ ಮನಸ್ಸಿಗೊಂದು ಸಮಾಧಾನ, ಅದು ಭಾವೋನ್ನತಿ. ಯಾವುದೋ ಒಂದು ಶುಭ ಸಮಾರಂಭವೋ ಅಥವಾ ಇನ್ಯಾವುದೋ ಒಂದು ಒಳ್ಳೆಯ ಸತ್ಕಾರ್ಯಗಳು, ಇವುಗಳಲ್ಲಿ ಪಾಲ್ಗೊಂಡು ಮನಸ್ಸೊಂದು ನಿರಾಳತೆ ಅದನ್ನು ಉಂಟು ಮಾಡಿಕೊಡ್ತಾರೆ ಗ್ರಹಗಳು. ಅದರಲ್ಲಿ ಬಹಳ ಮುಖ್ಯವಾಗಿ ಗುರು ಒಳ್ಳೆಯ ಫಲವನ್ನು ತಂದುಕೊಡ್ತಕ್ಕಂಥದ್ದು. ಹೀಗಾಗಿ ಆತಂಕ ಬೇಡ. ಈ ವಾರ ಇಡೀ ಗಮನಿಸ್ಕೊಂಡ್ರೆ ಹೆಚ್ಚಿನ ಪಾಲು ಚೆನ್ನಾಗಿದೆ. ಸಂಗಾತಿಯಿಂದಲೂ ಅಷ್ಟೇ ಸಪೋರ್ಟ್ ಸಿಗ್ತಕ್ಕಂಥದ್ದು, ಅವರಿಂದ ಬೌದ್ಧಿಕವಾಗಿ ಇದೆಲ್ಲ ಹೀಗೆ ಅಂತ ಅರಿವು ಮೂಡಿಸ್ತಕ್ಕಂಥದ್ದು, ಅದು ಒಂದು ಸಮಾಧಾನ ತಂದುಕೊಡುತ್ತೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಈ ವಾರ. ಹೀಗಾಗಿ ಈ ವಾರ ಇಡೀ ಗಮನಿಸ್ಕೊಂಡ್ರೆ ಮೀನರಾಶಿಯವರಿಗೆ ಹೆಚ್ಚಿನ ಶುಭ ಫಲವನ್ನು ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ಸಣ್ಣ ಪುಟ್ಟ ಏರುಪೇರು, ಮುಖ್ಯವಾಗಿ ವಸ್ತು ನಷ್ಟತೆ ಸೂಚಿಸ್ತಾ ಇದೆ ವಾರದಾದಿಯಲ್ಲಿ. ಹೀಗಾಗಿ ಅದ್ರ ಕಡೆಗೆ ಸ್ವಲ್ಪ ಗಮನ ವಹಿಸಿ. ಪರಿಹಾರ ಏನಪ್ಪ ಅಂದರೆ ಕೃಷ್ಣ ಸನ್ನಿಧಾನದಲ್ಲಿ ಕ್ಷೀರ ಸಮರ್ಪಣೆ, ಕೃಷ್ಣನಿಗೆ ಕ್ಷೀರಾಭಿಷೇಕ ಮಾಡಿಸ್ತಕ್ಕಂಥದ್ದು ಅದು ತುಂಬ ಒಳ್ಳೆಯದು. ಅದು ಹೆಚ್ಚಿನ ಶುಭ ಫಲ ತಂದು ಕೊಡ್ತಾ, ಅದರಲ್ಲಿ ಏನು ಸಂಶಯ ಇಲ್ಲ. ಈ ಪ್ರಯತ್ನ ಮಾಡಿ. ಇದು 12 ರಾಶಿಗಳ ಫಲಾಫಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.